ಎಲ್ರಿಗೂ ನಮಸ್ಕಾರ ಮಾಡು. ನಮಸ್ಕಾರ. ಇದು ಸ್ನೇಹಿತರು, ನನ್ನ ಮಗ ದೀಕ್ಷಿತ್ ಅಂತೇಳಿ, ದೀಕ್ಷಿತ್ ಶೆಟ್ಟಿ. ಇತ್ತೀಚೆಗೆ ನನಗೆ ಹುಷಾರು ಬೇರೆ ಇಲ್ಲ. ನನ್ನ ಕಷ್ಟ ಕಾರ್ಪಣ್ಯಗಳನ್ನು ಕೇಳಿಬಿಟ್ಟು ಅಥವಾ ಕಣ್ಣಾರೆ ನೋಡಿಬಿಟ್ಟು ಅವನು ಏನೋ, ನಾನು ಪಾಪ ಯಾವತ್ತೂ ಅವನು ಸೋಷಿಯಲ್ ಮೀಡಿಯಾ ಆಗಲಿ ಅಥವಾ ನಂತರ ಸಾಮಾಜಿಕ ಭಾಷಣ ಆಗಲಿ, ವೇದಿಕೆ ಭಾಷಣ ಆಗಲಿ, ಟಿ ವಿಯಲ್ಲಿ ಮಾತಾಡೋದು ಇನ್ನೊಂದು ಮಾಡಿಲ್ಲ. ಇವತ್ತು ಅವನೇ ಬಲವಂತವಾಗಿ ಪಾಪ ನಿಮ್ಮ ಬಗ್ಗೆ ಒಂದು ಮಾತಾಡಬೇಕು ಅಂತ ಹೇಳ್ದ. ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ, 11 ವರ್ಷ ಆಗ್ತಾ ಬಂದಿದೆ ಅವನಿಗೆ, ಪ್ರಬುದ್ಧ ಆಗಿದ್ದಾನೆ. ಅವನೇನೋ ಹೇಳಬೇಕು ಪಾಪ, ನಿಮ್ಮ ತುಂಬ ಫ್ರೆಂಡ್ಸ್ಗಳಿದ್ದಾರಲ್ಲ ನಿಮಗೆ, ನಾನೇನೋ ಹೇಳಬೇಕು ಅಂತೇಳಿ. ಹೇಳು, ಪರವಾಗಿಲ್ಲ. ನಮಸ್ಕಾರ. ನಮ್ಮಪ್ಪ ಸತ್ತಿಲ್ಲ, ಸೋತಿಲ್ಲ, ಬದುಕಿದವ್ರೆ, ಹುಷಾರಿಲ್ಲ. ನಿಮಗೋಸ್ಕರ ನಾನಿದ್ದೀನಿ. ಜೈ ಭೀಮ್. ಜೈ ಭೀಮ್ ಹೇಳಿ, ತೋರಿಸ್ ಕರೆಕ್ಟಾಗಿ. ಜೈ ಭೀಮ್. ಜೈ ಭೀಮ್. ಓಕೆ ಓಕೆ. ನನಗೋಸ್ಕರ ನೀನಿದೆಯಾ? ನಾಳೆ ಪಪ್ಪ ಇಲ್ಲ ಅಂತ ಅಂದರೆ ಏನು ಮಾಡ್ತೀಯ? ಪಪ್ಪ ಅಂತಾರನೇ ಹೋರಾಡ್ತೀಯ? ಹೌದು, ಪಪ್ಪ ಅಂತಾರನೇ ಹೋರಾಡ್ತೀಯ. ಪಪ್ಪನಿಗೆ ಮೊನ್ನೆ ಎಲ್ಲ ಟಾರ್ಚರ್ ಕೊಟ್ರಲ್ಲ ರಾಮಂದು ವಿಚಾರದಲ್ಲಿ, ಇದೆಲ್ಲ ಅದ್ರ ಬಗ್ಗೆ ಏನು ತಪ್ಪ? ಅವರು ಮಾಡಿದ್ದು ಸರಿನಾ? ತಪ್ಪು. ತಪ್ಪಲ್ವಾ? ಹಿಂಸೆ ಕೂಡ ತಪ್ಪಲ್ವಾ? ಆಯಿತು ಆಯಿತು ಆಯಿತು. ನೋಡಿದ್ರಲ್ಲ ಸ್ನೇಹಿತರೆ, ಈ ಚಿಕ್ಕ ಮಗುಗಿರೋ ಜ್ಞಾನ ಇದೆಯಲ್ಲ, ಅದು ಬಾಯಲ್ಲಿ ಇಷ್ಟೊತ್ತು ನಮ್ಮಪ್ಪ ಸತ್ತಿಲ್ಲ, ಸೋತಿಲ್ಲ, ಬದುಕಿದ್ದಾರೆ, ಅವ್ರಿಗೋಸ್ಕರ ನಾನು ನಿಮ್ಮ ಮುಂದೆ ಬರ್ತೀನಿ, ಅದರಲ್ಲೂ ಅಂಬೇಡ್ಕರಿಗೆ ಜೈ ಭೀಮ್ ಅಂತ ಹೇಳ್ತಿದ್ದಾನಂತಂದರೆ, ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋಂಥ ವಿಚಾರ ಏನಂತಂದರೆ, ಸಣ್ಣ ಮಕ್ಕಳಿಗೆ ಇರುವಂಥ ಒಂದು ಸಾಮಾನ್ಯ ಪ್ರಜ್ಞೆ ದೇಶದಲ್ಲಿ ಯಾರಿಗೂ ಇಲ್ಲಲ್ಲ ಅಂಥೇಳಿ. ಆಯ್ತು ಮಗನೆ, ಲವ್ ಯು. ನಾನು ಹೋದ್ಮೇಲೆ ಇಲ್ಲಿ ನೋಡಿಲಿ, ಇಲ್ಲಿ ಕಾಣ್ತಿದಾರಲ್ಲ ಎಲ್ಲ, ಇವ್ರ ಪರವಾಗಿ ನೀನು ಪಪ್ಪನ ಥರನೇ ಧ್ವನಿ ಎತ್ತಬೇಕು, ಸರಿನಾ? ನನಗೂ ಆರೋಗ್ಯ ಸರಿ ಇಲ್ಲ, ನಾನು ಇನ್ನು ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ, ಸರಿನಾ? ಒಂದು ಮುತ್ತಿಲ್ವಾ? ಅವ್ರಿಗೊಂದು ಮುತ್ತು ಕೊಡು, ಬರೀ ಪಪ್ಪನಿಗಲ್ಲ. ಇದು ಕೊಡೋದು. ಸರಿ ಆಯ್ತು, ನೀನು ಹೋಗು.